ಸರ್ ಅವ್ರು ಹೇಳ್ತಾ ಇರೋ ಪ್ರಕಾರ BMRCLಗೆ ಸವಕಳಿಯ ಈ ವಸ್ತುಗಳ ಸವಕಳಿಗೆ 7,000 ಕೋಟಿ ರೂಪಾಯಿ ಬೇಕು. BMRCL ಮುಂದಿನ 5 ವರ್ಷಗಳಲ್ಲಿ ಸಾಲ ಮರುಪಾವತಿಗೆ 10,000 ಕೋಟಿ ರೂಪಾಯಿ ಬೇಕು. ನಮಗೆ ಕಳೆದ ವರ್ಷಕ್ಕಿಂತ ಈ ವರ್ಷ 10% BMRCLನ ಒಟ್ಟಾರೆ ನಿರ್ವಹಣಾ ವೆಚ್ಚ ಹೆಚ್ಚಳ ಆಗಿದೆ. ಹೀಗಾಗಿ ನಾವು ಪ್ರಯಾಣಿಕರಿಂದ ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೀವಿ, ನಮಗೆ ದರ ಏರಿಕೆ ಅನಿವಾರ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದು ನಿಮಿಷ, ಅದು ಒಂದು ಪಕ್ಷ ಇರ್ಬೋದು. ಕೇಂದ್ರ ಸರ್ಕಾರ ಹೊಣೆನಾ ಇದು? ಇಲ್ವಲ್ಲ. ಅವ್ರದ್ದು ಇಷ್ಟೇ ರೂಲು. ಒಂದು ಸ್ಯಾಂಕ್ಷನ್ ಮಾಡೋದು, ಟೆಕ್ನಿಕಲ್ ನಾಲೆಜ್ ಕೊಡೋದು, ಮತ್ತು ಇದು ಲೈನ್ ಪೂರ್ತಿ ಆದಮೇಲೆ ಕಮಿಷನರ್ ಆಫ್ ರೈಲ್ವೆ ಸೇಫ್ಟಿ ಬಂದು ಅದನ್ನ ಸರ್ಟಿಫೈ ಮಾಡೋದು. ಅದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಬರುತ್ತೆ, ರೈಲ್ವೇಸ್ಗೂ ಬರಲ್ಲ. ಇವಾಗ ನಿಮ್ಮ ಮ್ಯಾನೇಜ್ಮೆಂಟ್ ಸರಿ ಇದ್ದರೆ ಬೇರೆಯವ್ರು ಏನು ಮಾಡೋಕ್ಕಾಗುತ್ತೆ? ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಏನು ಮಾಡುತ್ತೆ? ಏನು ಮಾಡೋಕ್ಕಾಗಿಲ್ಲ. ಸೊ ನೀವು ನಿಮಗೆ ಜವಾಬ್ದಾರಿ ಇದೆಯೋ ಅದು ಸರಿಯಾಗಿ ನಿಭಾಯಿಸಿದ್ರೆ ಹಿಂಗೆ ಆಗೋಕ್ಕಿಲ್ಲ. ಆಮೇಲೆ ನೀವು ದರ ನಿಗದಿ ಮಾಡುವಾಗ ನೀವು ಇದು ಮಾಸ್ ಟ್ರಾನ್ಸ್ಪೋರ್ಟು, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಜನಕ್ಕೆ ಇದು ಸ್ಟೂಡೆಂಟ್ಸು, ಸ್ಯಾಲರಿಡ್ ಕ್ಲಾಸು, ಮತ್ತು ಬಿಲೋ ಪಾವರ್ಟಿ ಲೈನು, ಪೂರ್ ಆ್ಯಂಡ್ ಮಿಡಲ್ ಕ್ಲಾಸ್ ಜಾಸ್ತಿ ಹೋಗ್ತಾರೆ, ಇದನ್ನಲ್ಲಿ ಓಡಾಡ್ತಾರೆ, ಇದನ್ನಲ್ಲಿ ಸಂಚರಿಸ್ತಾರೆ ಅಂತ ಅದು ಒಂದು ನಿಮ್ಮ ಅರಿವು ಇರಬೇಕು ಸರ್. ಆಮೇಲೆ ನೀವು ಲಾಂಗ್ ಗ್ಯಾಪ್ ಕೊಟ್ಟು ಮಾಡಿದ್ರೆ ಹೀಗೆ ಸಮಸ್ಯೆ ಆಗುತ್ತೆ. ನೀವು ಸಮಯಕ್ಕೆ ಒಂದು ರೀಸನಬಲ್ ಅಫೋರ್ಡಬಲ್ ನೀವು ಪ್ರೈಸ್ ಹೈಕ್ ಮಾಡಿದ್ರೆ ಯಾರು ಬೇಡನಲ್ಲ. ಈಗ ಕರ್ನಾಟಕದಲ್ಲಿರುವ ಬೆಂಗಳೂರಿನಲ್ಲಿರುವ ಮೆಟ್ರೋ ದೇಶದಲ್ಲೇ ಅತ್ಯಂತ ದುಬಾರಿ ಮೆಟ್ರೋ ಅನ್ನುವಂಥ ಖ್ಯಾತಿಗೆ ಒಳಗಾಗಿದೆ. ನ್ಯಾಚುರಲಿ ಇವಾಗ ನೋಡಿ, ಡೆಲ್ಲಿ ಮೆಟ್ರೋ, ಚೆನ್ನೈ ಮೆಟ್ರೋ, ಜೈಪುರ್ ಮೆಟ್ರೋ, ಮುಂಬೈ ಮೆಟ್ರೋ ಕಂಪೇರ್ ಮಾಡಿದ್ರೆ ಡೆಲ್ಲಿ ಇಸ್ ದ ಚೀಪೆಸ್ಟ್. ಮೆಟ್ರೋ ಮುಂಬೈ ಸ್ವಲ್ಪ ಕಾಸ್ಟ್ಲಿ, 80 ರೂಪೀಸ್ ಬರುತ್ತೆ, ಅದು ಹೈಯೆಸ್ಟ್ ಲ್ಯಾಬ್. ಡೆಲ್ಲಿ 60 ಬರುತ್ತೆ, ನಮ್ಮದು 95 ಆಗುತ್ತೆ, 90 ಇದೆ. ಸೊ ನೀವು ಮ್ಯಾನೇಜ್ ಮಾಡುವಾಗ ಇದು ನಿಮ್ಮ ಡ್ಯೂಟಿ ಇದೆ. ನಾನು ಫಸ್ಟ್ ಫೇಸ್ ಒಪ್ಕೊಂಡೆ. ಹೊಸದಾಗಿ ಅವರು BMRCಯಲ್ಲಿ ಆಗಷ್ಟೇ ಶುರು ಮಾಡಿದ್ದಾರೆ, ಅವೆಲ್ಲ ಶುರು ಮಾಡಿದ್ರು ಡಿಲೇ ಆಗ್ತಿತ್ತು. ಬಟ್ ಆ ಫೇಸಿಂದ ನಾವು ಸೆಕೆಂಡ್ ಫೇಸ್ ಬಂದಿದ್ದೀವಿ, ಥರ್ಡ್ ಫೇಸ್ ಬಂದಿದ್ದೀವಿ, ಎಲ್ಲ ರೀತಿಯಲ್ಲಿ ನಾವು ತಯಾರಾಗಿದ್ದೀವಿ. ಅವ್ರಿಗೆ ಇನ್ಹೌಸ್ ಎಲ್ಲ ಟೀಮ್ ಡೆವಲಪ್ ಆಗಿದೆ. ಎಲ್ಲೋ ನೀವು ಪದೇ ನೀವು ಪ್ರಾಜೆಕ್ಟ್ನ ಮಾಡಿಫೈ ಮಾಡಿ ನೀವು ಡಿಲೇ ಮಾಡಿದ್ರೆ ಅದು ತುಂಬ ತೊಂದರೆ ಆಗುತ್ತೆ. ಇವಾಗ ನೋಡಿ, ಅಲ್ಲಿ ಡಬಲ್ ಡೆಕ್ಕರ್ ಬರುತ್ತೆ, 37.12 ಕಿಲೋಮೀಟ್ರು. ಆ ಫೇಸ್ 3ನಲ್ಲಿ ಡಬಲ್ ಡೆಕ್ಕರ್ ಬರುತ್ತೆ, ಒಳ್ಳೇದೇ, ನಾನೇನು ತಪ್ಪು ಹೇಳ್ತಿಲ್ಲ. ಬಟ್ ಡಿಲೇ ಆಯಿತಾ, ಅದಕ್ಕೆ 9,692 ಕೋಟಿ ಅದು ಸ್ಟೇಟ್ಮೆಂಟ್ ಗೌರ್ಮೆಂಟ್ ಕೊಡುತ್ತೆ ಅಂತೇಳಿ ನಾವು ಸ್ವಾಗತ ಮಾಡ್ತೀವಿ. ಅದ್ರ ಬಗ್ಗೆ ಏನು, ಬಟ್ ಪ್ರಾಜೆಕ್ಟು ಟೈಮಲ್ಲಿ ಶುರು ಆಗಬೇಕು ಸರ್. ಆಮೇಲೆ ಮಾಸ್ ಟ್ರಾನ್ಸ್ಪೋರ್ಟು ಅದು ಯಾವುದೇ ಸರ್ಕಾರ ಇರಲಿ, ಇಟ್ ಶುಡ್ ಬಿ ಅಫೋರ್ಡೆಬಲ್. ಕರೆಕ್ಟ್. ಅದು ಪಬ್ಲಿಕ್ಗೆ ಒಳ್ಳೆ ರೀತಿಯಲ್ಲಿ, ಯಾಕೆ ಗೊತ್ತಾ, ನಿಮಗೆ ಅವರಿಗೆ ಹೋಗೋದಕ್ಕೆ ಅವಕಾಶ ಸಿಗಬೇಕು, ಮತ್ತು ರೋಡಲ್ಲಿ ಟ್ರಾಫಿಕ್ ಕಮ್ಮಿ ಆಗಬೇಕು, ಜಂಕ್ಷನ್ ಜಾಮ್ ಕಮ್ಮಿ ಆಗಬೇಕು,